ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶೆಟ್ಟಿಗಾರ್. ಇವತ್ತಿನ ಸ್ಪೆಷಲ್ ವಿಡಿಯೋ ಈಸಿಯಾಗಿ ಮಾಡುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡುವಂಥ ರೆಸಿಪಿ. ಮೊದಲಿಗೆ ಒಂದು ಬಾಣಲೆನ ತೊಗೊಂಡು ಸಣ್ಣದಾಗಿ ಚಾಪ್ ಮಾಡಿರುವಂತಹ ಆನಿಯನ್ನ ಹಾಕೋಬೇಕಾಗತ್ತೆ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಟೊಮ್ಯಾಟೊ, ಅದರ ಜೊತೆಗೆ ನೀವು ಸಣ್ಣದಾಗಿ ಹೆಚ್ಕೋತೀರಾ ಅಂದರೆ ಹೆಚ್ಕೋಬೋದು, ಇಲ್ಲಾಂದರೆ ಚಾಪರ್ ಏನು ಬರುತ್ತಲ್ಲ ಅದರಲ್ಲೂ ಸಣ್ಣದಾಗಿ ಚಾಪ್ ಮಾಡ್ಕೋಬೋದು. ಆಮೇಲೆ ಸಣ್ಣದಾಗಿ ತುರಿದಿರುವಂಥ ಕ್ಯಾರೆಟ್ನ ಹಾಕ್ಕೋಬೇಕು. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂಥದ್ದು, ಹಾಗೆ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರುವಂಥದ್ದು. ಇದು ಆ್ಯಕ್ಚುಲಿ ತುಂಬ ಟೇಸ್ಟಿ ಹಾಗೆ ಯಮ್ಮಿ ಆಗಿರುವಂಥ ರೆಸಿಪಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಯಾಕಂದರೆ ನೀವು ಇದಕ್ಕೆ ಯೂಸ್ ಮಾಡುವಂತಹ ಚಿಪ್ಸು ಏನಿರುತ್ತಲ್ಲ, ಸೊ ಅದರಲ್ಲಿ ಉಪ್ಪಿರುತ್ತೆ. ಸೊ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಖಾರದ ಪುಡಿನೂ ಹಾಕ್ಕೋಬೇಕು. ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು. ನಾನು ಲೈಟಾಗಿ ಹಾಕ್ಕೊಂಡಿದ್ದೀನಿ, ಅಷ್ಟೊಂದೇನು ಖಾರ ಹಾಕಿರಲಿಲ್ಲ. ಸೊ ಇದನ್ನು ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರು ಬಿಡೋ ಥರ ಮಿಕ್ಸ್ ಮಾಡ್ಕೋಬೋದು. ಮೇಲ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು. ಇದು ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ಚರ್ಮುರಿ ಅಥವಾ ಏನು ಹೇಳ್ತೀವಲ್ಲ ಅದ್ರ ಥರನೇ ಇರುತ್ತೆ. ಬಟ್ ಚರ್ಮುರಿ ಬದಲಾಗಿ ಅಂದರೆ ಮಂಡಕ್ಕಿ ಬದಲಾಗಿ ಇಲ್ಲಿ ನಾನು ಚಿಪ್ಸನ್ನು ಯೂಸ್ ಮಾಡಿದ್ದೀನಿ. ಲೇಸು ಅಥವಾ ಕುರ್ಕುರೆ ಈ ಥರ ಯಾವ್ದಾದ್ರು ಚಿಪ್ಸ್ ಬರುತ್ತಲ್ಲ, ಇದನ್ನೇ ಯೂಸ್ ಮಾಡಿಕೊಂಡು ಮಾಡ್ಬೋದು. ಒಂದು 20 ರುಪೀಸ್ ಪ್ಯಾಕೆಟ್ ನಾನು ಇದು ಬಂದು ಯೂಸ್ ಮಾಡಿದ್ದೀನಿ. ನೀವು ಜಾಸ್ತಿ ಜನ ಇದ್ದೀರಾ ಅಂತಂದರೆ ಜಾಸ್ತಿ ಯೂಸ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದೇ ಥರ ಜಸ್ಟ್ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೀವು ಜಾಸ್ತಿ ಒತ್ತಿ ಎಲ್ಲ ಇದು ಮಾಡಿಬಿಡಿ, ಯಾಕಂದರೆ ಚಿಪ್ಸ್ ಎಲ್ಲ ಕುರುಮ್ ಇರೋದಿಲ್ಲ, ಅದೆಲ್ಲ ಫುಲ್ ಮೆತ್ತಗಾಗ್ಬಿಡುತ್ತೆ. ಸೊ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ತಿನ್ನಬೇಕು. ಸಖತ್ತಾಗಿರುತ್ತೆ. ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರದೊಂದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿರುವಂಥ ರೆಸಿಪಿ. ನೀವು ಮನೆಯಲ್ಲಿ ಮಾಡಿ, ಹಾಗೆ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ಇಲ್ಲಿ ಯಮ್ಮಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಸಂಜೆ ಸ್ನ್ಯಾಕ್ಸ್ ಇದು ರೆಸಿಪಿ. ಇದು ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.